ಹಲೋ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಬಿಗ್ ಬಾಸ್ ಸೀಸನ್ 12 ಕಿರೀಟ ಈಗ ಗಿಲ್ಲಿ ನಟ ಅವರಿಗೆ ಸೇರಿರುವಂತದ್ದು. ಈಗ ತಾನೇ ನಿಮ್ಮ ಸ್ಟೇಟಸ್ ನೋಡಿದೆ, ಅಭಿನಂದನೆಗಳು ಗಿಲ್ಲಿ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಅನ್ನ ಹಂಚ್ಕೊಂಡು ಅವ್ರಿಗೆ ಕಂಗ್ರಾಚುಲೇಷನ್ ವಿಶಸ್ ಅನ್ನ ತಿಳಿಸಿರುವಂತದ್ದು. ಎಷ್ಟು ಖುಷಿ ಆಗಿದೆ ಗಿಲ್ಲಿ ನಟ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12 ಕಪ್ಪನ್ನ ಗೆದ್ದಿರುವಂತದ್ದು. ತುಂಬಾ 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 ಖುಷಿ ಆಗ್ತಾ ಇದೆ. ಹ್ಮ್ ಆ ಸುಮಾರು ಒಂದು ವಾರದಿಂದ ನಾವು ಓಟ ಮಾಡಿ ಗಿಲ್ಲಿಗೆ ಹ್ಮ್ ನಾವು ಪ್ರಮೋಷನ್ ಮಾಡ್ತಾ ಇರೋಂಥದ್ದು, ನಾವು ವೋಟ್ ಮಾಡುವಂತದ್ದು, ನಾವು ಜೊತೆಗೆ ಗೊತ್ತಿರೋರ ಹತ್ರ ವೋಟ್ ಮಾಡ್ತಾ ಇದ್ದದ್ದು. ಹ್ಮ್ ಇಟ್ಸ್ ವೆರಿ ಪ್ರೌಡ್ ಫೀಲ್. ಹ್ಮ್ ಗಿಲ್ಲಿ ಗೆದ್ದದ್ದು ಹ್ಮ್ ನಮ್ಗೆ 100% ಗಿಲ್ಲಿ ಗೆಲ್ತಾನೆ ಅಂತ ಇದ್ದು, ಅವನೇ ಗೆದ್ದಿದ್ದಾನೆ. ತುಂಬಾ ಖುಷಿ ಆಗ್ತಾ ಇದೆ, ಹೇಳಕ್ ಪದಗಳೇ ಬರ್ತಾ ಇಲ್ಲ. ಅವ್ನ್ ಒಳ್ಳೇದಾಗ್ಲಿ, ಅವನ್ಗೆ ಇದೇ ತರ ಜೀವನದಲ್ಲಿ ಆ ಎಲ್ಲವೂ ಕೂಡ ಸಕ್ಸಸ್ ಆಗಿ ಸಿಗ್ಲಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವನ್ ಮೇಲ್ ಇರ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕೇವಲ ಒಂದಲ್ಲ ಎರಡಲ್ಲ, ಅದೆಷ್ಟೋ ಕೋಟಿ ವೋಟ್ಗಳು ಬಿದ್ದಿರುವಂತದ್ದು ಗಿಲ್ಲಿ ಅವರಿಗೆ. ಈ ಹಿಂದಿನ ಇತಿಹಾಸದಲ್ಲಿ ಯಾವುದೇ ಒಂದು ಬಿಗ್ ಬಾಸ್ ಶೋನ ನೋಡಿದ್ರು ಕೂಡ ಯಾವ ಒಂದು ಕಂಟೆಸ್ಟೆಂಟ್ಗೂ ಬರ್ದಿರುವಂತಹ ವೋಟುಗಳು ಗಿಲ್ಲಿ ನಟ ಅವರಿಗೆ ಸಿಕ್ಕಿರುವಂತದ್ದು. ಆಸ್ ಎ ಮಾಜಿ ಕಂಟೆಸ್ಟೆಂಟ್ ಆಗಿ ನಿಮ್ಗೇನ್ ಅನ್ಸುತ್ತೆ ಅಂತ? ಅನ್ಕೊಂಡಿದ್ದು ನಮ್ ಹನುಮಂತಿಗೆ ಜಾಸ್ತಿ ಬಿದ್ದಿದೆ ಅಂತ, ಹ್ಮ್ ಅದನ್ನ ಮೀರಿ ಹೋಗಿದೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಹ್ಮ್ ಮತ್ತೆ ನಮ್ಮ ಕನ್ನಡ ಶೋ ಯಾವ ಮಟ್ಟಕ್ಕೆ ಬೆಳೆದಿದೆ, ಹ್ಮ್ ಬೇರೆ ರಾಜ್ಯ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅವರು ಕೂಡ ನಮ್ಮ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹ್ಮ್ ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಈ ಬಿಗ್ ಬಾಸ್ ಶೋ ಇದೇ ತರ ಮುಂದುವರಿಲಿ, ಸುದೀಪ್ ಸರ್ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಲಿ, ಒಳ್ಳೊಳ್ಳೆ ಪ್ರತಿಭೆಗಳು ಹೊರಗಡೆ ಬರ್ಲಿ. ಅದರಲ್ಲೂ ಗಿಲ್ಲಿ ಗೆದ್ದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಆ ಪದಗಳೇ ಬರ್ತಾ ಇಲ್ಲ ಹೇಳಕ್ಕೆ. Okay. ನಾವು ಬೆಳಗ್ಗೆ ಎಲ್ಲ ಕೂತ್ಕೊಂಡು ಗಿಲ್ಲಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಒಂದು ಮಾತಾಡ್ಬೇಕಾದ್ರೆ ಅದನ್ನ ಇವಾಗ ನಮ್ಗೆ ಆ ಖುಷಿ ಹ್ಮ್ ಸಂತೋಷನ ಹಂಚ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅನ್ಕೊಂಡ್ ನೀವು ಈಗ ಎಷ್ಟೇ ನಾವು ಕಂಟೆಸ್ಟೆಂಟ್ ಆಗಿದ್ರು ಕೂಡ, ಎಷ್ಟೇ ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ರು ಕೂಡ, ಯಾವ ಟೈಮ್ಗೆ ಯಾವ ವೋಟ್ಸ್ ಯಾರಿಗ್ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿಕ್ ಆಗಲ್ಲ. ಸೊ ನಿಮ್ಗೆ ಆತರ ಏನಾದ್ರು ಗೊಂದಲ ಇತ್ತಾ, ಅಥವಾ ಯಾರಾದ್ರೂ ಇಲ್ಲಿ ಕಾಂಪಿಟೇಷನ್ ಕೊಡ್ತಾರೆ ಅನ್ನುವಂತಹ ಕನ್ಫ್ಯೂಷನ್ಸ್ ಏನಾದ್ರು ಇತ್ತಾ ನಿಮ್ಗೆ ಅಂತ? ಇಲ್ಲ, ಹತ್ತತ್ರ ಒಂದು ಹ್ಮ್ ಸುಮಾರು 4-5 ವಾರಗಳಿಂದ ಹ್ಮ್ ಎಕ್ಸ್ಪೆಕ್ಟೇ ಮಾಡಕ್ಕಾಗಿಲ್ಲ. ಹ್ಮ್ ಹ್ಮ್ ಈಗ ಗಿಲ್ಲಿ ಅವರ ಕ್ರೇಜ್ ಬಗ್ಗೆ, ಫ್ಯಾನ್ ಕ್ರೇಜ್ ಬಗ್ಗೆ, ಸಾಕಷ್ಟು ಫ್ಯಾನ್ ಕ್ರೇಜ್, ಅದರಲ್ಲೂ ಮಿಲಿಯನ್ಸ್ ಹ್ಮ್ ಗಟ್ಲೆ ಫಾಲೋವರ್ಸ್ ಕೂಡ ಆಗಿರುವಂತದ್ದು. ಏನ್ ಹೇಳ್ತೀರಾ? ಹ್ಮ್ ಸರ್ ಹೇಳ್ತಾ ಇದೀನಲ್ಲ, ಹ್ಮ್ ಖುಷಿ ಒಂಥರ ಕಣ್ಣೀರ್ ಬಂದಂಗ ಆಗ್ತಾ ಇದೆ. ಹ್ಮ್ ಹಳ್ಳಿ ಹುಡುಗ, ಹ್ಮ್ ಹಳ್ಳಿ ಪ್ರತಿಭೆ, ಗೆಲ್ಲಬೇಕಾಗಿತ್ತು. ಆ ಈ ಈ ಕ್ಷಣಕ್ಕೆ ಒಂಥರ ರೋಮ ಎಲ್ಲ ನಿಂತ್ಕೊಂಡಂಗ ಆಗ್ತಾ ಇದೆ. ಹ್ಮ್ ಹ್ಮ್ ಏನ್ ಹೇಳ್ಬೇಕಂತ ಪದ ಬರ್ತಾ ಇಲ್ಲ. ಹ್ಮ್ ಬಿಗ್ ಬಾಸ್ ಮನೆ ಮುಂದೆ ಈಗ ಗಿಲ್ಲಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಹುಶಃ ನೀವು ನಮ್ಮ ಮಾಧ್ಯಮಗಳಲ್ಲೆಲ್ಲ ನೋಡಿರ್ತೀರಾ ಹೆಂಗಿತ್ತು ಸೆಲೆಬ್ರೇಷನ್, ಯಾವ ತರ ಮಾಡ್ತಿದ್ದಾರೆ ಅನ್ನೋದು. ಅವರ ಕಟೌಟ್ ಗಳಿಗೆ ಹಾರವನ್ನ ಹಾಕುವಂತದ್ದಾಗಿರ್ಬೋದು, ಗಿಲ್ಲಿ ಉತ್ಸವವನ್ನ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಾ ಗಿಲ್ಲಿ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆ? ಸರ್, ನಾವು ಬರೀ ಸಿನಿಮಾ ಕಟೌಟ್ಗಳಿಗೆ ಮಾತ್ರ ಅಭಿಷೇಕ ಮಾಡೋದು, ಹಾರ ಹಾಕೋದು, ಆತರ ಕಟೌಟ್ ನ ನಿಲ್ಸೋದನ್ನ ನೋಡಿದೀವಿ. ಬಟ್ ಒಂದು ಶೋ, ಒಂದು ರಿಯಾಲಿಟಿ ಶೋಗೂ ಈ ತರ ಒಂದು ಸೆಲೆಬ್ರೇಷನ್ ನಡೀತದೆ ಅಂದ್ರೆ 11 ಸೀಸನ್ ಕಳೆದ 12ನೇ ಸೀಸನ್ಗೆ ಈ ಮಟ್ಟಕ್ಕೆ ಕ್ರೇಜ್ ಹುಟ್ಟುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್. ಆ ಒಂದು ಕ್ರೇಜ್, ಹ್ಯಾಟ್ಸ್ ಆಫ್ ಗಿಲ್ಲಿ. ಫೈನಲಿ ಅವ್ರ ತಂದೆ ತಾಯಿಗೆ ಏನ್ ಹೇಳ್ತೀರಾ? ಅವ್ರ ತಂದೆ ತಾಯಿಗೆ, ಆ ತರದ ಒಬ್ಬ ಮಗನ್ನ ಹೆತ್ತಿರೋರ್ಗೆ, ಅವ್ರ ತಂದೆ ತಾಯಿಗೆ ಅದಕ್ಕೆ ನಮಸ್ಕಾರ ಮಾಡ್ತೀನಿ. ಒಳ್ಳೆ ಟ್ಯಾಲೆಂಟ್ ಇದೆ ಗಿಲ್ಲಿಯಲ್ಲಿ. ಆ ಟ್ಯಾಲೆಂಟ್ ಇನ್ನ ಮುಂದೆ ಬರ್ಲಿ, ಅವ್ನಿಗೆ ಒಳ್ಳೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ, ಅವ್ನ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ, ಅದನ್ನ ನಾವು ನೋಡಿ ಸಂತೋಷ ಪಡ್ತೀವಿ. ಸರ್, ಯಾವತ್ತೂ ಕೂಡ ಗೆಲುವು ಗಿಲ್ಲಿದ್ ಆಗ್ತಾ ಹೋಗ್ಲಿ. ಅವನು ಅವಾಗ್ಲೇ ನಾನು ಎಪಿಸೋಡ್ ನೋಡ್ಬೇಕಾದ್ರೆ ಹೇಳ್ತಾನೆ, ಗಿಲ್ಲಿ ನಿಮ್ಗೆ ಬೇಗ ಹೊರಗಡೆ ಬಂದ್ರೆ ನಿಮ್ಗೆ ಏನ್ ಅಭಿಪ್ರಾಯ ಅಂತ ಕೇಳಿದಾಗ, ಸುದೀಪ್ ಸರ್ ಕೇಳಿದಾಗ ಒಂದ್ ಮಾತು ಹೇಳ್ತಾನೆ, ಸರ್ ನಾನು ಬೇರೆ ಶೋ ಅಲ್ಲೆಲ್ಲ ರನ್ನರ್ ಅಪ್ ಆಗಿದ್ದೀನಿ, ಸೆಕೆಂಡ್ ರನ್ನರ್, ಥರ್ಡ್ ರನ್ನರ್ ಅಪ್ ಆಗಿದ್ದೀನಿ, ಇದಾಗಿಲ್ಲ ಅಂದ್ರೆ ಗೆಲುವೇ ನಂದಲ್ಲ ಅನ್ಕೊಂಡ್ ಹೋಗ್ತೀನಿ ಸರ್ ಅಂತಂದ. ಬಟ್ ಆದ್ರೂ ಕೂಡ ಗೆಲುವು ಅವಂದು. ಈ ಕಾವ್ಯ ಸರ್
ಕಾವ್ಯ ಗಿಲ್ಲಿ ಅವ್ರ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಭಿಮಾನಿಗಳು ಅವರಿಬ್ಬರ ಕಟೌಟ್ ಗಳನ್ನ ಹಾಕಿ ಅದನ್ನ ಅಭಿಷೇಕ ಮಾಡುವಂತದ್ದಾಗಿರ್ಬೋದು, ಸರ್ ಅದು ಅವರ ಅವ್ರು ಕಟೌಟ್ ಗಳಿಗೆ ಹಾರವನ್ನ ಹಾಕುವಂತದ್ದಾಗಿರ್ಬೋದು, ಅವ್ರ ಮನ್ಸಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಅಭಿಮಾನಿಗಳ ದೃಷ್ಟಿಯಲ್ಲಂತೂ ಅವರಿಬ್ರು ಈಗ ಹೀರೋ ಹೀರೋಯಿನ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ, ಅಭಿಮಾನಿಗಳಿಗೆ. ಸರ್ ಹೌದು, ಒಂದ್ಸಲ ಅವ್ರು ನಾಳೆ ಹೊರಗಡೆ ಬಂದು ಹ್ಮ್ 2-3 ದಿನದಲ್ಲಿ ಇದೆಲ್ಲವನ್ನು ನೋಡಿದಾಗ ಹ್ಮ್ ಅವ್ರ ಮನ್ಸಲ್ಲಿ ಏನೇನ್ ಬದಲಾವಣೆಗಳಾಗುತ್ತೆ ಹ್ಮ್ ಗೊತ್ತಾಗಲ್ಲ. ನೋಡೋಣ ಸರ್ ಏನಾಗುತ್ತೆ ಅಂತ ಕಾದ್ ನೋಡೋಣ. ಆ ಜೋಡಿ ಮನೆ ಒಳಗಡೆನೂ ಚೆನ್ನಾಗಿತ್ತು, ಹೊರಗಡೆ ಬಂದ್ಮೇಲೆ ಅವ್ರಿಬ್ರು ಚೆನ್ನಾಗಿ ಹ್ಮ್ ಜೋಡಿಯಾಗಿ ಮುಂದೆ ಹೋಗ್ತಾರೆ ಅಂದ್ರೆ ನಮ್ಗೆಲ್ಲ ತುಂಬಾ ಖುಷಿ. ನಾವೆಲ್ಲ ಪ್ರೀತಿಯಿಂದ ಅವ್ರಿಗೆ ಹರಿಸ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಸಾಕಷ್ಟು ಬೆಂಬಲ ಪೂರ್ವಕವಾಗಿರುವಂತಹ ಮಾತುಗಳನ್ನ ಆಡಿದ್ರಿ, ಗಿಲ್ಲಿ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ರಿ. ಅಂಡ್ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಓಕೆ ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.